ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಡೇ ಅಲ್ವಾ, ಸೊ ಏನಾದರೂ ರೆಸಿಪಿ ಮಾಡಿ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ರೆಸಿಪಿ ಅಂತ ಹೇಳ್ತೀನಿ. ಏನು ರೆಸಿಪಿ ನೇಮ್ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ನಾನು ಪೊಟೊಟೋನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಐ ಥಿಂಕ್ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ, ಪಕ್ಕ ಚೆನ್ನಾಗಾಗುತ್ತೆ. ಸೊ ಬೋರ್ ಆಗುತ್ತೆ ಅಲ್ವಾ, ಸಾಂಗ್ ಹಾಕ್ಬಿಡೋಣ. ಟ್ರೈಪೋಡ್ ನಾನು ಪೊಟ್ಯಾಟೊ ಯೂಸ್ ಮಾಡಿಕೊಂಡು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಏನು ರೆಸಿಪಿ ಅಂತ ಅದ್ರ ನೇಮ್ನ ನಾನು ಲಾಸ್ಟಲ್ಲಿ ವೀಡಿಯೋದಲ್ಲಿ ಹೇಳ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಏನಂದರೆ, ಈ ರೆಸಿಪಿನ ಆಲ್ಮೋಸ್ಟ್ ಟ್ರೈ ಮಾಡಿರ್ತೀರ ಅನ್ಕೋತೀನಿ. ಯಾರ್ಯಾರು ಟ್ರೈ ಮಾಡಿಲ್ಲ ಅವ್ರು ಟ್ರೈ ಮಾಡಿ, ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ. ಓಕೆ, ಸೊ ಗೈಸ್ ಲೆಟ್ಸ್ ಸ್ಟಾರ್ಟ್. ಏನೇನು ಬೇಕು ಅಂತ ಹೇಳ್ತೀನಿ. ಸೊ ಗೈಸ್ ಲೆಟ್ಸ್ ಸ್ಟಾರ್ಟ್. ನಾನು ಈಗ ಪೊಟ್ಯಾಟೋಸ್ ತೊಗೋತೀನಿ. ಫಸ್ಟ್ ಒಂದು 3 ತೊಗೊಳ್ಳೋಣ, ಚೆನ್ನಾಗಾದರೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನಾನು, ಸೊ ಚೆನ್ನಾಗಾಗುತ್ತೆ ಅನ್ಕೋತೀನಿ. ಸೊ ಅದಕ್ಕೆ 3 ತೊಗೋತಾ ಇದ್ದೀನಿ. ನಾನು ಮಮ್ಮಿ ಇಬ್ಬರೇ ಇರೋದು, ಬಟ್ ಜಾಸ್ತಿ ತಿನ್ನೋಣ ನಾನು. ನೆಕ್ಸ್ಟ್ ಇದನ್ನು ವಾಶ್ ಮಾಡ್ಕೊಂಡ್ಬರೋಣ. ಓಕೆ, ಸೊ ಗೈಸ್ ಪೊಟ್ಯಾಟೊ ಎಲ್ಲ ತೊಳೆದಿದ್ದಾಯಿತು. ಸೊ ಇದನ್ನು ಯಾವ ಥರ ಕಟ್ ಮಾಡಿಕೊಂಡು ಏನು ಮಾಡಬೇಕಂತ ಹೇಳ್ತೀನಿ. ಸೊ ಫಸ್ಟು ಇದನ್ನು ಫುಲ್ಲು ಸಿಪ್ಪೆಲ್ಲ ತೆಗ್ದುಬಿಡೋಣ. ಅಪರೂಪಕ್ಕೆ ಅಡುಗೆ ಮನೆ ಕಡೆ ಬಂದರೆ ಈ ಥರನೇ ಆಗುತ್ತಲ್ಲ. ಸೊ ಗೈಸ್ ಹೇಗಿದ್ದೀರಾ ಎಲ್ಲರೂ? ನನ್ನ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸೊ ಏನು ರೀಸನ್ ಗೊತ್ತಾ? ನಮ್ಮ ಮನೇಲಿ ಬೈತಾ ಇದ್ದಾರೆ, ಓದೋದ ಕಡೆ ಕಾನ್ಸಂಟ್ರೇಟ್ ಮಾಡು, ಇದೆಲ್ಲ ಯಾಕೆ ಅಂತ. ಆದರೂ ನಾನು ಬಿಡ್ತಾ ಇಲ್ಲ, ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನೀವು ಸಪೋರ್ಟ್ ಮಾಡ್ತಾನೆ ಇಲ್ಲ. 231 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು. ನಾನು ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಬಟ್ ಆ್ಯಕ್ಚುಲಿ ನನ್ನ ಫಾಲೋವರ್ಸ್ ಲಿಸ್ಟಲ್ಲಿ ಒಂದ್ಸಲ ಆಗಲೇ ಹೇಳಿದೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಲಿಸ್ಟಲ್ಲಿ 300 ಸಮಥಿಂಗ್, ಯಾವ್ದಾದ್ರೆ 400 ಅಂದ್ಕೊಳ್ಳಿ, ಅಷ್ಟು ಫಾಲೋವರ್ಸ್ ಇದ್ದಾರೆ. ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ಆರಾಮಾಗುತ್ತೆ 400 ಸಬ್ಸ್ಕ್ರೈಬರ್ಸು. ಬಟ್ ಯಾಕೆ ಇನ್ನೂ 231 ನಿಂತಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ನಿಮಗೆ ನಾನು ಮಾಡ್ತಾರೋ ವೀಡಿಯೋಸ್ ಇಷ್ಟ ಆಗ್ತೇನೆ ಇರ್ಬೋದು. ಇಷ್ಟ ಆಗ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಹಾಕಿ. ಆ್ಯಕ್ಚುಲಿ ನಾನು ಫ್ರೆಶರ್ ಅಲ್ವಾ, ಯಾವ ಥರ ವೀಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಬೇಕು ಅದಕ್ಕೆ. ಈಗ ನಾನು ಓದ್ತಾಯಿದ್ದೀನಿ, ಮತ್ತು ಮನೇಲಿಲ್ವಲ್ಲ, ಜಾಸ್ತಿ ಪ್ರೆಷರು, ಕಾಲೇಜೆಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಟ್ರೈ ಮಾಡ್ತೀನಿ. ನಂಗೆ ಮಾಡಬೇಕು ಅಂತ ತುಂಬ ಇಷ್ಟ, ಕಂಟೆಂಟ್ ಒಂಥರ ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕು ಅಂತ. ಬಟ್ ನನಗೆ ವೀಡಿಯೋ ನಾನೇ ಮಾಡ್ಕೋಬೇಕು, ಯಾರೂ ಸಪೋರ್ಟಿಂಗ್ ಇಲ್ಲ. ಐ ಮೀನ್ ಈಗ ಮಮ್ಮಿ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ನಾನು ಮಮ್ಮಿ ಇಬ್ಬರೇ ಇರ್ತೀವಿ ಅಲ್ವಾ ಮನೇಲಿ. ಸೊ ನಾನೇ ಟ್ರೈಪಾಡ್ ಇಟ್ಕೊಬೇಕು. ಆ ಟ್ರೈಪಾಡಲ್ಲಿ ಏನಾಗೈತೆ ಅಂದರೆ, ಇಲ್ಲಿ ನನ್ನ ತಮ್ಮ ಬೀಳಿಸ್ಬಿಟ್ಟು ಎತ್ತಾಕ್ಬಿಟ್ಟ. ಅದು ನೋಡಿದ್ರೆ ಫೋನ್ ಇಡ್ತೀನಿ ಅಂದರೆ ಒಂದು ಸ್ವಲ್ಪ ಬೆಂಡ್ ಮಾಡೋಂಗಿಲ್ಲ, ಫೋನ್ ತಗೊಳ್ಳುತ್ತೆ ಹಿಂಗೆ. ಸೊ ಈಗ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ, ತುಂಬ ಕೋಪಿಸುತ್ತೆ ಅದನ್ನು. ಸೊ ಏನು ಮಾಡೋದು, ಮುಂದೆ ಒಂದು ಟ್ರೈಪಾಡ್ ತೊಗೋಬೇಕು. ಆ್ಯಂಡ್ ಹೆಲ್ಪರ್ ಇರಬೇಕು ಗೈಸ್, ಯಾವುದಕ್ಕೂ ವೀಡಿಯೋ ಮಾಡ್ಕೊಡೋಕ್ಕೆ. ಎಲ್ಲ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ, ಸೊ ಕಷ್ಟ ಆಗ್ತೈತೆ. ಏನು ಮಾಡೋಣ. ಆ್ಯಕ್ಚುಲಿ ಕಷ್ಟಪಡೋದು ತಕ್ಕನಾಗಿ ಫಲ ಸಿಗಬೇಕು. ನಾನು ಎಷ್ಟೇ ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋ ಮಾಡಿದ್ರೂ ನಂಗೆ ಅಷ್ಟೇ ಸಬ್ಸ್ಕ್ರೈಬರ್ಸು ಮತ್ತು ವ್ಯೂಸು ಮತ್ತು ಆಗೋದಿಲ್ಲ ಜಾಸ್ತಿ. ಇನ್ನು ಅದು ಯಾವಾಗ ಮುಂದೆ ಬರ್ತೀನೋ ನಾನು ನೋಡೋಣ. ನಮ್ಮ ಮಮ್ಮಿ ಇಲ್ಲ, ಗುರುಪ್ರವೇಶಕ್ಕೆ ಹೋಗಿದ್ದಾರೆ, ಅವ್ರ ಪ್ರವೇಶ ಮಾಡಿಟ್ಟಿದ್ದೇನೆ. ಆ್ಯಕ್ಚುಲಿ ಶುಕ್ರವಾರನೇ ಈ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮಮ್ಮಿ ಚಿಕನ್ ಐತೆ ತಿನ್ನು, ಅದಾದಮೇಲೆ ಭಾನುವಾರ ಮಾಡು ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾನು ಅಂದ್ಕೊಂಡು ಸುಮ್ಮನೆ
ಸೊ ಗೈಸ್ ಬಟಾಟೆ ಎಲ್ಲ ಪೀಲ್ ಆಯಿತು ಈಗ. ಸೊ ಈಗ ಏನು ಮಾಡೋಣ ಅಂದರೆ ತಿರ್ಗಾ ವಾಶ್ ಮಾಡ್ತಿದ್ದಾರೆ. ಓಕೆ, ಸೊ ಗೈಸ್ ವಾಶ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಅಥವಾ ಹಂಗೆ ಹಾಕ್ಕೊಳ್ಳೋದ? ಈಗ ನಾನು ಕುಕ್ಕರ್ಗೆ ಹಾಕ್ಬಿಡ್ತೀನಿ. ನೀವೇನಾದರೂ ಪಾತ್ರೆಲಿಟ್ಟು ಬೇಯಿಸ್ತೀನಿ ಅಂತಂದರೆ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ಕುಕ್ಕರ್ಗೆ ಹಾಕೋದ್ರಿಂದ ಹಿಂಗೆ ಒಂದು 2 ಪೀಸ್ ಮಾಡ್ಬಿಟ್ಟು ಹಾಕ್ತೀನಿ. ಓಕೆನಾ? ಈ ಥರ ಸೊ ಗೈಸ್ ಈ ಥರ ಹಾಕಿದ್ದೀನಿ. ಗೈಸ್ ಕಟ್ ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇದು ಮುಳುಗೋಷ್ಟು ನೀರು ಇದು ಬೇಯೋಕ್ಕೆ. ಸೊ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸೊ ಅಲರಾಮು ಇಟ್ಟಳು, ಹೃದಯ ಒಂಟಿ ಕೊಪ್ಪಲು ಕಾಲು ಇಟ್ಟಳು. ಮಮ್ಮಿ ಗುರುಪುರುಷಕ್ಕೆ ಹೋಗಿದ್ರಲ್ಲ, ಅಲ್ಲಿ ಮಮ್ಮಿ ಸ್ವೀಟ್ ತಿನ್ನೋದು. ಸೊ ನಮಗೆ ಸೊ ಗೈಸ್ ಅದು ಬೇಯ್ತಾ ಇರಲಿ. ಈ ಕಡೆ ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲೆಕ್ಸ್ ಮಾಡ್ಕೊಳಕ್ಕೆ. So let's grind it. So ready. ಸೊ ಗೈಸ್ ಚಿಲ್ಲಿ ಫ್ಲೇಕ್ಸ್ ಎಲ್ಲ ರೆಡಿ ಆಯಿತು. ವರ್ಷನ ಜೊತೆ ಮಾತಾಡಿಕೊಂಡು ಹಂಗೆ ರೇಗಿಸ್ಕೊಂಡು ಅವಳೇನೋ ಕೇಕ್ ಮಾಡಿದ್ರಂತೆ, ಅದಕ್ಕೆ ನನಗೆ ಕೊಡಲ್ವಾ ಅಂತ ಕೇಳಿದ್ಕೆ ಬೈತಾ ಇದ್ಲು, ನೀನು ಯಾರು ಅಂತ ಕೊಡಬೇಕು ಹಂಗೆ ಹಿಂಗೆ ಅಂತ. ಸುಮ್ಮನೆ ತಮಾಷೆ ಮಾಡ್ಕೊಂಡು ಹಂಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಬೇಯಿಸ್ಕೊಂಡೆ. ಸೊ ಗೈಸ್ ಆಲೂಗೆಡ್ಡೆ ಬೆಂದಿದೆ. ನೀವು ಆಲೂಗೆಡ್ಡೆ ಪಲ್ಯ ಮಾಡ್ಕೋತೀರಲ್ಲ ಅಷ್ಟು ಬೆಂದರೆ ಸಾಕು. ಇಲ್ಲಿ ನೋಡಿ ನಾನು ಒಂದು ಚಾಕುನೋ ಅಥವಾ ಒಂದು ಫೋರ್ಕ್ ಹಾಕಿ ನೋಡ್ತಾಯಿದ್ದೀನಿ, ಚುಚ್ಚಿದಾಗ ಒಳಗಡೆ ಹೋಗಬೇಕು. ನಂದು ಸ್ವಲ್ಪ ಬೆಂದಿರಲಿಲ್ಲ ಆಲೂಗೆಡ್ಡೆ. ನೀವು ಒಂದು 4 ಪ್ರೆಷರ್ ಬರೋವರೆಗನಾದರೂ ಕುಗ್ಸ್ಕೊಳ್ಳಿ. ಈ ಕಡೆ ವರ್ಷ ಅವ್ರ ಅಕ್ಕನ ಪಾಪುನ ಮಾತಾಡಿಸ್ತಾ ಇದ್ದೆ ವೀಡಿಯೋ ಕಾಲಲ್ಲಿ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ, ಯಾಕಂದರೆ ಸ್ಮ್ಯಾಶ್ ಮಾಡಬೇಕಲ್ವ. ನಮ್ಮ ಮನೇಲಿ ಸ್ಮ್ಯಾಶರ್ ಇತ್ತು, ಯಾರೂ ಈಸ್ಕೊಂಡು ಹೋಗ್ಬಿಟ್ಟು ತಿರ್ಗಾ ತಂದೆ ಕೊಡಲಿಲ್ಲ. ಸೊ ಈಗ ವಿಧಿ ಇಲ್ಲದೇ ಈ ಥರ ಮಾಡಬೇಕು. ಕೈ ಸುಡ್ತಾ ಇತ್ತು, ಕೈಯಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ರೆ ಫಸ್ಟ್ ಇದರಲ್ಲಿ ಜಾಲರಿಲಿ ಮಾಡಿಬಿಟ್ಟು ಆಮೇಲೆ ಕೈಯಲ್ಲಿ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಮುಚ್ಚೆ ಬಾಯ ಆಯಿತು. ಸೊ ಗೈಸ್ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಕಾರ್ನ್ಫ್ಲವರ್ ಓಕೆ. ಸೊ ಕಾರ್ನ್ಫ್ಲವರ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ, 2 ಹಾಕ್ತೀನಿ. ಸೊ ಅರ್ಧ ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ಹಾಕ್ತಾಯಿದ್ದೀನಿ. ಮೈದಾ ಮತ್ತು ಒಂದು 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಳಿ. 2 ಸ್ಪೂನ್ ಅಥವಾ 3 ಸ್ಪೂನ್, 3 ಸ್ಪೂನೇ ಹಾಕ್ಕೊಳ್ಳಿ. ಸೊ ಗೈಸ್ ಈ ಥರ ಮಾಡ್ಕೋಬೇಕು. ಚಪಾತಿ ಹೆಂಗೆ ಕಲಿಸ್ತೀರ ಆ ಥರ ಕಲಸಿಟ್ಕೊಬೇಕು. ಅದಾದಮೇಲೆ ಒಂದು ಪ್ಲೇಟ್ ಅಥವಾ ಒಂದು ಮಣೆ ಥರ ತೊಗೊಂಡು ಅದನ್ನು ಈ ಥರ ರೌಂಡಕ್ಕೆ ಕಟ್ ಮಾಡ್ಕೋಬೇಕು. ಅದು ಒಂಥರ ಸ್ಕ್ವೇರ್ ಟೈಪಲ್ಲಿ ಕಟ್ಟಾಗುತ್ತೆ. ಚಿಕ್ಕದಾಗೆ ಮಾಡ್ಕೊಳ್ಳಿ. ಅದಾದಮೇಲೆ ಪೋರ್ಕ್ ಇರುತ್ತಲ್ಲ, ಮ್ಯಾಗಿ ಅಥವಾ ಏನಾದರೂ ತಿಂತಿರೋಲ್ಲ, ಆ ಪೋರ್ಕಲ್ಲಿ ಈ ಥರ ಸುಮ್ಮನೆ ಒಂದು ಲೈಟಾಗಿ ಟ್ಯಾಪ್ ಮಾಡಬೇಕು. ಯಾವ ರೆಸಿಪಿ ಅಂತ ಆಲ್ಮೋಸ್ಟ್ ಈಗ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ನಾನು ಪೊಟ್ಯಾಟೊ ಪಿಲ್ಲರ್ಸ್ ಮಾಡ್ತಾ ಇರೋದು. ಸೊ ಈಗ ಈ ಥರ ಕ್ರಿಯೇಟ್ ಆಯಿತು. ಈ ಕಡೆ ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ, ಎಣ್ಣೆಗೆ ಹಾಕಿ ಬೆಂದಾದಮೇಲೆ ಈ ಥರ ಕಾಣಿಸ್ತಿದೆ. ತುಂಬ ಯಮ್ಮಿಯಾಗಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಸಕ್ಕತ್ತಾಗಿತ್ತು. ನಮ್ಮ ಮಮ್ಮಿ ಏನು ಹೇಳ್ತಾರೆ ನೋಡಿ. ಹೆಂಗೈತೆ ನಿಜ?
ಸೊ ಏನು ಮಾಡಿದ್ರು ಯಾರೊಬ್ಬರು ಚೆನ್ನಾಗೈತೆ ಅಂದರೆ ಸಮಾಧಾನ ಆಗುತ್ತೆ. ಸೊ ನಮ್ಮ ಮಮ್ಮಿ ಹೇಳಿದ್ದಕ್ಕೆ ನನಗೂ ಸಮಾಧಾನ ಆಯಿತು. ತುಂಬ ಟೇಸ್ಟಿಯಾಗಿ ಎಮ್ಮೆಗೆ ಬಂದಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.